ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 11ನೇ ವಾರ್ಡಿನ ರಸ್ತೆಯನ್ನ ಸಂಪೂರ್ಣವಾಗಿ ಕಾಂಕ್ರೀಟೀಕರಣಗೊಳಿಸಬೇಕು. ಅರ್ಧ ಅಥವಾ ಮೀಟರ್ ಅಂತರದಲ್ಲಿ ಕಾಂಕ್ರೀಟೀಕರಣಗೊಳಿಸುವುದರಿಂದ ತಾರತಮ್ಯ ನಡೆಸಿದಂತಾಗುವುದು ಅನ್ನುವ ವಿಚಾರದ ಬಗ್ಗೆ ಅಧ್ಯಕ್ಷರೊಂದಿಗೆ ವಾಗ್ವಾದ ನಡೆದು ಕೌನ್ಸಿಲರ್ ಹರೀಶ್ ರಾವ್ ಮಡ್ಯರ್ ಬಾವಿಗಿಳಿದು ಪ್ರತಿಭಟಿಸಿದ ಘಟನೆ ಕೋಟೆಕರ್ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ನೀವು ಅಲ್ಲಿ ಇಲ್ಲಿ ಮಾತಾಡ್ತೀರಾ, ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಂತ ಮಾತಾಡ್ತೀರಾ. ನೀವು ನಿಮ್ಮ ಬಿಲ್ಡಪ್ ಬೇಸಿಗೆ ಮಾತಾಡ್ತೀರಿ ಅಷ್ಟೇ, ಬೇರೆ ಮಾತಾಡ್ತೀರಿ. ಗೊತ್ತಾಯ್ತಾ? ನೀವು ಕಳೆಗೆ ಮಾಡಲು ಇಷ್ಟ ಗೊಂದಲ ಆಗ್ತಿರ್ಲಿಲ್ಲ. ನೀವೇನ್ ಮಾಡಿ ಅರ್ಥ ಮಾಡಿದ್ದಲ್ಲ ನೀವು ಯೋಚನೆ ಇದೆ ಮಾಡಿದ್ದು, ಯೋಚನೆ ಇಲ್ಲ ಅಂತ ಹೇಳ್ತೀರಿ. ಯೋಚನೆ ಇಲ್ಲ ಅಂತ ನೀವು ಉದ್ದೇಶಪೂರ್ವಕವಾಗಿ ಮಾಡಿದ್ದು, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ನೀವು ಈಗ ಇಲ್ಲಿಗೆ ನಿಮ್ಮದಾಗಿ ನನ್ನದಾಗಿ ಸ್ವಂತ ಹಣದಿಂದಲ್ಲ, ನಿಮ್ಮ ಪಕ್ಷದಿಂದ ಅಲ್ಲ, ಜನ ಅಲ್ಲಿಗೆ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ. ಸಾರ್ವಜನಿಕರಿಂದ ಟ್ಯಾಕ್ಸ್ ಇಂದ ತಿನ್ನುವಂತ ತಿಂಡಿ ಕೂಡ ಬೇಡ, ಸಾರ್ವಜನಿಕರಿಂದ ಊಟ ಕೂಡ ಬೇಡ. ನಾನು ಸಭೆ ಮುಗಿಯವರಿಗೆ ನಿಮ್ಮ ವಿರುದ್ಧ ನೀವು ರಾಜಕೀಯ ಮಾಡಬೇಕು ಮೇಡಮ್. ಗಲೀಜು ರಾಜಕೀಯ ಮಾಡಬೇಡಿ, ಗಲೀಜು ರಾಜಕೀಯ ಮಾಡಬೇಡಿ. ಗೊತ್ತಾಯ್ತಾ? ನಿಮಗೆ ಒಳ್ಳೆಯದಕ್ಕಲ್ಲ. ಬಳಿಕ ಸಭೆಯಲ್ಲಿ ಕೌನ್ಸಿಲರ್ ಸುಜಿತ್ ಮಾಡೂರವರು ಮಾತನಾಡಿ, ಕಳೆದ 15 ವರ್ಷಗಳ ಹಿಂದೆ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಈವರೆಗೆ ನಿವೇಶನಗಳು ಸಿಗದೆ ಕನಸು ಕನಸಾಗಿಯೇ ಉಳಿದಿದೆ. ಸರ್ಕಾರಿ ಜಾಗ ಗುರುತಿಸಿ ಸರ್ವೆ ಕಾರ್ಯ ನಡೆದ್ರೂ ಬಡವರ ಕನಸು ಕನಸಾಗಿಯೇ ಉಳಿಯಲಿದೆ ಎಂದು ಪ್ರಶ್ನಿಸಿದರು. ಆ ಸಂದರ್ಭದಲ್ಲಿ ನೀವು ನಮಗೆ ಅದರ ಬೇಕಾದ ಸರ್ವೆ ನಂಬರ್ ಹುಡುಕಿ ಸರ್ಕಾರಿ ಜಾಗ ಎಲ್ಲಿದೆ ಮನೆ ನಿವೇಶನಕ್ಕೆ ನಾವು ಮಾಡಿ ಕೊಡ್ತೇವೆ ಅಂತೇಳಿ ತಹಸೀಲ್ದಾರ್ ಅಲ್ಲಿಗೆ ಹೋಗಿದ್ದೇವೆ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ವಿ ಅವರು ಕೂಡ ಬಂದಿದ್ದಾರೆ. ಏನಾಯ್ತು ಅದು ಯಾಕೆ ಬರಲಿಲ್ಲ? ಗೊತ್ತಿಲ್ಲ ಮೇಡಮ್. ಯಾಕೆಂದ್ರೆ ನಾವು ತಹಸೀಲ್ದಾರ್ಗೆ ಕೊಡ್ತೇವೆ, ತಹಸೀಲ್ದಾರ್ ಸರ್ವೆಗೆ ಹೋಗ್ತದೆ. ತಹಸೀಲ್ದಾರ್ ಕೇಳಿದ್ರೆ ನಾವು ತುಂಬ ಬಿಸಿ ಇದ್ದೇವೆ, ಯಾವ್ದು ಮಾಡೋದಂತ ಆದರೆ ಅವ್ರಿಗೆ ನಮ್ಮ ಉನ್ನತ ಹೋಗಿದೆ, ಅವ್ರಿಗೆ ಮಾಡ್ಲಿಕ್ಕೆ ಇರ್ತದಲ್ಲ ಸಭೆದು. ನಾವು ಕೇಳಿದಾಗ ಅವರು ಆ ಥರ ಹೇಳ್ತಾರೆ. ತಹಸೀಲ್ದಾರಿಂದ 1 ವೀಕಿಗೆ ನಿಮಗೆ ಬರಬೇಕಲ್ಲ ಅದ್ರದ್ದು ಆನ್ಸರ್. ಆದ್ರೆ ಅಲ್ಲಿ ಜನರಿಗೆ ಒಂದು ಸಮಸ್ಯೆ ಆಗಿದೆ. ಅಲ್ಲಿ ಕಾರನ್ನೆಲ್ಲ ಬಂದು ಪ್ಲೇಸ್ ನೋಡಿ ಹೋಗ್ತಾರಂತೆ. ಯಾವ ಅಧಿಕಾರಿಗಳು ಏನಂತ ಮಾಹಿತಿ ಇಲ್ಲ. ಬೇರೆ ಏನಾದ್ರು ಪ್ಲಾನ್ ಇದೆ ಮೇಡಮ್, ನಿಮ್ಮ ಪಂಚಾಯತಿ ಆಫೀಸಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕಾಲ್ ಬರ್ತಾ ಇದೆ. ಹಾಗಾಗಿ ಬನತ್ತಾಡಿಯ ಒಂದು ವಿಷಯದಲ್ಲಿ ವಸತಿ ನಿವೇಶನದ್ದು ನೀವು ತಹಸೀಲ್ದಾರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಮಾಡಿಸಿ ಬೇಗ ವಸತಿಗೆ ಅಂತ ಹೇಳಿ. ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿ ಬನತ್ತಾಡಿದ್ದು ಒಂದು ಭಾಗ ಒಟ್ಟು ಟೋಟಲ್ ನಾವು ಕೇಳಿರೋದು ಕೋಟೆಕಾರನ ಇದರಲ್ಲಿ ನಾವು ಕೇಳಿರೋದು. ನೀವು ಖಾಲಿ ಬನತಡಿ 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 ಅಂತೀರಿ. ಬೇರೆ ಅಲ್ಲ, ನೀವು ನಮ್ಮ ಸ್ಥಳೀಯಾಡಳಿತದಲ್ಲಿ ನಿರ್ಣಯ ಆದದಕ್ಕೆ ತಹಸೀಲ್ದಾರ್ ಸ್ಪಂದನೆ ಕೊಡೋದಿಲ್ಲ ಅಂತೇಳಿ ನಾವು ಅಧ್ಯಕ್ಷರೆಲ್ಲ ಹೋಗಿ ಕೂಡ ನಾವು ಮಾತಾಡಿದ ಮೇಲೆ ಸ್ಪಂದನೆ ಕೊಡೋದು. ಮುಂದಿನ ನಾವು ಏನು ನಿರ್ಣಯ ತಗೊಳ್ಬೇಕು ಈಗ ಎಲ್ಲರೂ ಅದರ ಬಗ್ಗೆ ಕಳೆದ ಸಲ ಎಲ್ಲರೂ ನಾವು ಅದರ ಬಗ್ಗೆ ಇದ್ದೇವೆ ಅಂತ ಹೇಳಿ ನೀವು ಪತ್ರ ಹಾಕ್ತೀರಿ, ಸರ್ವೆಗೆ ಮಾಡೋದಿಲ್ಲ ಅಂತೇಳಿ. ಆದರೆ ಅದೇ ಪ್ರೈವೇಟ್ ಅದರ ನಂತರ ನಮ್ಮ ಹತ್ರ ದಾಖಲೆ ಇದೆ. ಅದರ ನಂತರ ಆದದಕ್ಕೆ ಸರ್ವೆ ಆದದಿದೆ ಖಾಸಗಿ ಲೇಔಟ್ನವರಿಗೆ. ಆಗ ಎಲ್ಲಿಂದ ಆಯಿತು? ಆಗ ಸರ್ವೆ ಆಗಿದ್ದಾರೆ ನಮ್ಮ ತಾಲೂಕಲ್ಲಿ. ನಮ್ಮ ಬಡವರಿಗೆ ನಾವು ನಿವೇಶನ ಕೊಡಲಿಕ್ಕೆ ನಮ್ಮ ಹತ್ರ ಸರ್ವೇಯರ್ ಇಲ್ಲ ಅಂತ ಹೇಳಿ ನೀವು ತಹಸೀಲ್ದಾರ್ ಹೇಳಿದ್ರು ಅಂತ ಹೇಳಿ. ಖಾಸಗಿ ಲೇಔಟಿಗೆ ಹೇಗೆ ಮತ್ತೆ ಮಾಡಬೇಕಲ್ಲ. ನಮ್ಮದೀಗ ಜನಪ್ರತಿನಿಧಿಗಳ ಈ ಸ್ಥಳೀಯಾಡಳಿತದಿಂದ ಆದ ನಿರ್ಣಯಕ್ಕೆ ನಾವು 1.5 ವರ್ಷದಿಂದ ನಾವು ಮಾಡಬೇಕು ಅಂತ ಹೇಳಿ ಮಾಡಲಿಲ್ಲ ಅಂತ ಹೇಳಿ. ಆದರೆ ನಮ್ಮ ಈ ಬಡವರ ಕನಸಿನ ಕೋಟೆಕಾರಿನ ಕನಸಿನ ಮನೆ ಮರೀಚಿಕೆಯಾಗಿ ಉಳಿದ
ಅವರಿಗೆ ಸ್ಥಳ ಹಸ್ತಾಂತರ ಬೇಕಾದರೂ ಮಾಡ್ಬೋದು. ನಮಗೇನಿಲ್ಲ, ಒಟ್ಟು ನಮಗೆ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮಾತಾಡ್ತೀವಿ. ನೀವು ಇಲ್ಲಿ ನಾನು ಅಧಿಕಾರಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಅವರಿಗೆ ಏನೆಲ್ಲ ಪತ್ರ ಬಗ್ಗೆ ನಾವು ಕಮ್ಯುನಿಕೇಶನ್ ಮಾಡಿದ್ರೆ ಅದನ್ನು ಓದಿ ಅಂತ ಹೇಳಿದ್ರು. ನೀವು ಓದಿದ್ರಾ? ಇಲ್ಲ. ಅವರು ಬಂದ ಬಸವ ಬಂದ, ಹೋದ ಬಸವ ಹೋದ, ಏನು ಲಾಭ? ನೀವು ಹೇಳಿದ್ರೆ ನಿಮ್ಮ ಹತ್ರ 3 ಸಲ ಏನಾದರೂ ನೀವು ನಮಗೆ ನಾವು ಕೌನ್ಸಿಲರ್ ಹೇಳಿದ್ರೆ ಮಾಡಬಾರ್ದು ಅಂತೇಳಿ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ? ಇದರಲ್ಲಿ ನಾವು ಬರುವುದಿಲ್ಲ ಸಾಮಾನ್ಯ ಸಭೆಗೆ. ನೀವೊಂದು ಬರೆದು ಕೊಡಿ, ನಾವು ಮತ್ತೆ ಬರುವುದಿಲ್ಲ. ನಾನು 3 ಸಲ ಹೇಳಿದೆ. ಇದಕ್ಕಿಂತ ಮುಂಚೆ 1.5 ವರ್ಷದಿಂದ ಅದು ನಮ್ಮ ಆಡಳಿತ ಬರೋದಕ್ಕಿಂತ ಮುಂಚೆ ತುಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬ ಸಮಸ್ಯೆಗಳಿದೆ, ನಾವು ಚರ್ಚೆ ಮಾಡಿದ್ದೇವೆ. ಅದನ್ನೊಂದು ಪತ್ರ ಮುಖಿ ಒಂದು ಸೆರೆಕ್ಸ್ ಪೇಪರ್ ಅದನ್ನು ಕೊಟ್ಟು ನೆಕ್ಸ್ಟ್ ಅವರನ್ನು ಖರ್ಚು ಮಾಡಬೇಕು. ಮನೆ ನಿವೇಶನಕ್ಕೆ ಅದನ್ನು ಕೊಡಿ. ಅದಲ್ಲದೆ ನಾವು ಸರ್ವೆ ನಂಬರ್ ಇದು ಪಟ್ಟಿಯನ್ನು ಕೊಟ್ಟು ಕೊಟ್ಟಿದ್ದೇವೆ. ನಾವು ನಮ್ಮ ಕಡೆ ಇಲ್ಲಿ ಮಾಡೋದಾದ್ರೆ ಮಾಡ್ಬೋದು. ಈ ತಹಶೀಲ್ದಾರ್ ಮಾಡಿದ್ರೆ ನಮಗೆ ತುಂಬಾ ನಮಗೆ ಸಮಸ್ಯೆ ಆಗಿದೆ. ಈಗ ಆಡಳಿತದ್ದು ನೀವು ಒಟ್ಟಿಗೆ ಸರ್ವೆ ನಂಬರ್ ಅಧ್ಯಕ್ಷರಾಗಿ ಹಾಗೆ ಮಾತಾಡಬಾರ್ದು. ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡಿದ್ರೆ ಯಾರಿಗೆ ನಾವು ಅದಕ್ಕೆ ಕಮ್ಯುನಿಕೇಶನ್ ಮಾಡಬೇಕು? ಡಿಸಿ ಅವರಿಗೆ ಕೂಡ ಸರ್ಕಾರಿ ಜಾಗವನ್ನು ಎಲ್ಲಿದೆ ಡಿಸಿ ಅವರಿಗೆ ಮನೆ ಕೊಟ್ಟಿದ್ದೇವಲ್ಲ ನಾವು. ತೋರಿಸಿ, ಮನೆ ತೋರಿಸಿ. ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಕುರಿತು ಪ್ರಸ್ತಾಪಿಸಿ ಕುಂಪಲ ಬೈಪಾಸಿನಿಂದ ಕೋಟೆಕಾರುವರೆಗೂ ಸರ್ವಿಸ್ ರಸ್ತೆಗಳಿಲ್ಲದೆ ವಾಹನ ಸವಾರರು ಅಪಾಯವನ್ನ ಆಹ್ವಾನಿಸುತ್ತಿದ್ದಾರೆ. ಈ ಕೂಡಲೇ ಸರ್ವಿಸ್ ರಸ್ತೆಗೆ ಒತ್ತಾಯಿಸಬೇಕು ಅನ್ನುವ ಆಗ್ರಹ ಮಾಡಿದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಈವರೆಗೆ ರಸ್ತೆಗೆ ಡಿಪಿಆರ್ ಆಗಿಲ್ಲ ಅನ್ನುವ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇದಕ್ಕೆ ತರಾಟೆಗೆ ತೆಗೆದುಕೊಂಡ ಕೌನ್ಸಿಲರ್ ಅಧಿಕಾರಿಯಲ್ಲಿ ಡಿಪಿಆರ್ ಆಗದೆ ಟೋಲ್ ಹೇಗೆ ಪಡೆಯುತ್ತಿದ್ದೀರಿ ಅನ್ನುವ ಕ್ರಮವನ್ನ ವಿರೋಧಿಸಿದ್ದಾರೆ. ತಲಪಾಡಿಯವರೆಗೆ ಕೆಲವು ಭಾಗದಲ್ಲಿ ಸರ್ವಿಸ್ ರೋಡ್ ಸಮಸ್ಯೆ. ಪೊಲೀಸ್ ಇಲಾಖೆಯವರಿಗೆ ಮೊನ್ನೆ ನಾವು ಕೇಳುವಾಗ ಅವರು ಕೂಡ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಸಭೆಯಲ್ಲಿ ನಾವು ಅದನ್ನು ಹೇಳಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಹಾಗೆ ಏನದು ಅದರಲ್ಲಿ ಪ್ರಪೋಸಲ್ ಇಲ್ಲ. ಸರ್ವಿಸ್ ರೋಡ್ ನಮ್ಮದು ಬೈಪಾಸ್ ಇಂದ ವಾಲ್ಮೀಕಿ ತನಕ ತುಂಬ ಸಮಸ್ಯೆ ಇದೆ. ಅನೇಕ ಅಪಘಾತಗಳಾಗಿದೆ. ಸರ್ವಿಸ್ ರೋಡ್ ಸರಿಯಾದ ಸಮರ್ಪಕವಾಗಿಲ್ಲ. ನಮ್ಮ ಪ್ರಪೋಸಲ್ ಅಲ್ಲಿ ತೊಕ್ಕೊಟ್ಟಿಂದ ತಲಪಾಡಿಯವರೆಗೆ ಸರ್ವಿಸ್ ರೋಡ್ ನಿಂತ ಹೇಗೆ ಅದರ ಬಗ್ಗೆ ಸರ್ ಅದಕ್ಕೆ ಟಿಪಿಆರ್ ಈಗ ಸ್ಟಾರ್ಟ್ ಆಗ್ತದೆ. ಇನ್ನೇನು ಟಿಪಿಆರ್ ಆದ ಮೇಲೆ ಅದರದ್ದು ಪ್ರೊಫೈಲ್ಸ್ ತೆಗೆದು ಎಲ್ಲ ಕಡೆ ಸರ್ವಿಸ್ ರೋಡ್ ಮಾಡುವಂತ ಇದೆ. ಟೋಲ್ ಸಂಗ್ರಹ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಹೇಳಿ, ನಿಮ್ಗೆ ಮಾಹಿತಿ ಇರಬೇಕು. ಎಷ್ಟು ವರ್ಷ? 14 ವರ್ಷ ಆಯ್ತಾ? ಡಿಪಿಆರ್ ಆಗದಿದ್ರೆ ಸರ್ವಿಸ್ ರೋಡ್ ಅದು ಪ್ರಪೋಸಲ್ ಅಲ್ಲೇ ಬರ್ತದೆ. NH ಟೋಲಿಗೆ ಸಂಗ್ರಹ ಮಾಡ್ತೀವಿ. ಮತ್ತೆ ನೀವು ನಿಮ್ಮ NH ಪ್ರಕಾರ ನಿಮ್ಮದು ಪ್ರಾಜೆಕ್ಟ್ ರಿಪೋರ್ಟ್ ಆಗುವಾಗ ಡಿಪಿಆರ್ ಅದು ಹಾಗೆ ಇರ್ತದೆ. ನೀವು NH ಆದ್ಮೇಲೆ ಅದಕ್ಕೆ ಸೇರಿಸುವುದಂತ. ಒಂದು ವೇಳೆ ಡಿಪಿಆರ್ ಆಗಲಿಲ್ಲ ಅಂತ ಹೇಳಿದ್ರೆ ಟೋಲ್ ಯಾಕೆ ಸಂಗ್ರಹ ಮಾಡ್ತೀವಿ ಅಂತ ಕೇಳಿ. ಹಾಗಾದ್ರೆ ನಿಮ್ದು 100% ಕನ್ಸ್ಟ್ರಕ್ಷನ್ ಆಗದೆ ನೀವು ಟೋಲ್ ಸಂಗ್ರಹ ಮಾಡಲಿಕ್ಕಿಲ್ಲ. ಸುದೀರ್ಘ ಕಾಲದವರೆಗೂ ನಡೆದ ಪ್ರತಿಭಟನೆಯ ನಂತರ ಕಾಂಗ್ರೆಸ್ ಹಾಗೂ ಎಸ್ಡಿಪಿಐ ಕೌನ್ಸಿಲರ್ಗಳು ಸಭಾತ್ಯಾಗವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಧೀರಜ್ ಕುಸಾಲ್ ನಗರ, ಮುಖ್ಯಾಧಿಕಾರಿ ಮಾಲಿನಿ ಉಪಸ್ಥಿತರಿದ್ದರು.